ಹಲೋ ವೆಲ್ಕಮ್ ಟು ಕೃತಿ ಗೌಡ ಯೂಟ್ಯೂಬ್ ಚಾನೆಲ್. ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್. ಇವತ್ತು ನಾನು ನಮ್ಮಮ್ಮ ನನ್ನ ತಂಗಿ ರೆಡಿ ಆಗಿ ತುಮಕೂರು ಹತ್ರ ಇರೋ ಶಿವಗಂಗಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಫಸ್ಟ್ ಮೆಜೆಸ್ಟಿಕ್ಗೆ ಹೋಗ್ಬೇಕು. ಮೆಜೆಸ್ಟಿಕ್ ಟರ್ಮಿನಲ್ 2 ನಲ್ಲಿ ಬಸ್ಸಸ್ ಇರುತ್ತೆ. ಬಟ್ ನಮ್ಗೆ ಹೊಟ್ಟಸ್ತಿದ್ ಕಾರಣ ಫಸ್ಟ್ ತಿಂಡಿ ತಿನ್ನೋಣ ಅಂತ ಹೋದೋ. ಮೈ ಫೇವ್ರೆಟ್ ಪಲಾವ್ ಯಾವಾಗ ಕೊಟ್ರು ತಿಂತೀನಿ ಗೈಸ್. ತಿನ್ಕೊಂಡು ಹೊರಗೆ ಬರೋ ಅಷ್ಟ್ರೊಳಗೆ ಬಸ್ ರೆಡಿ ಆಗಿತ್ತು. ಯಾವ ಬಸ್ ಅಂದ್ರೆ ಪಾವಗಡ ಬಸ್ ಗತಿ ಡಾಬಸ್ಪೇಟೆಗೆ ನಾವು ಹೋಗ್ಬೇಕಾಗಿರೋದು. ಸೊ ನಾವ್ ಹತ್ತಿ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ತಗೊಂಡು ನಾವು ಫೈನಲಿ ರೀಚ್ ಆದೋ. ಅಲ್ಲೇ ಅಲ್ಲಿಂದ ಮತ್ತೆ ಶಿವಗಂಗಾಗೆ ಬಸ್ ಮತ್ತೆ ಆಟೋ ಎರಡು ಫೆಸಿಲಿಟೀಸ್ ಇರುತ್ತೆ. ಬಸ್ಸಿಗೆ 20 ರುಪೀಸ್, ಆಟೋಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ದೇವಸ್ಥಾನ ಮುಂದೆನೆ ನಿಲ್ಲಿಸ್ತಾರೆ. ನಾವು ಹೋದ ತಕ್ಷಣನೇ ಹೊರಗಡೆ ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗ್ಬೋದು, ಅಥವಾ ಸ್ವಲ್ಪ ಜನ ಒಳಗೂ ಹಾಕೊಂಡು ಹೋಗ್ತಾರೆ. ಯಾಕಂದ್ರೆ ಬೇರೆ ಕಡೆ ಬಿಡೋ ವ್ಯವಸ್ಥೆ ಇದೆ. ಆಮೇಲೆ ಫಸ್ಟ್ ಹೋಗಿದ ತಕ್ಷಣ ಗಣೇಶ ದರ್ಶನ ಆಯ್ತು. ಅಲ್ಲಿಂದ ನಮ್ಮ ಫ್ರೆಂಡ್ ಸಿಕ್ತಾ. ಒಳಗೆ ಹೋದ ತಕ್ಷಣನೇ ಶಿವನಿಗೆ ಪೂಜೆ ಸ್ಟಾರ್ಟ್ ಆಗಿತ್ತು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ, ಲೈಕ್ ಇಲ್ಲಿ ಪವಾಡ ನಡೆಯುತ್ತೆ ಅಂತಾನೆ ಹೇಳ್ತಾರೆ. ಬಟ್ ಈ ವಿಡಿಯೋದಲ್ಲಿ ನಾನು ಫುಲ್ ತೋರಿಸ್ತೀನಿ, ನೋಡ್ಬೋದು ನೀವೇ. ಅಭಿಷೇಕ ಮಾಡ್ತಾ ಇದ್ದಾರೆ. ಇವಾಗ ಆ ಲಿಂಗದ ಮೇಲೆ ತುಪ್ಪನ ತಗೊಂಡು ಸವರ್ತಾರೆ. ಆ ತುಪ್ಪನ ಸವರ್ತಾ ನೀವೇ ನೋಡಿ, ಆ ತುಪ್ಪದ ಕಲರ್ಗೂನು ಕೊನೆಗೆ ಬೆಣ್ಣೆ ಬರೋ ಕಲರ್ಗೂನು ತುಂಬಾ ಡಿಫ್ರೆನ್ಸ್ ಇದೆ. ಸೊ ತುಪ್ಪನ ಸವರ್ತಾ ಅದು ಬೆಣ್ಣೆ ಆಗಿ ಚೇಂಜ್ ಆಗತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಚಿಕ್ಕ ಮಕ್ಳಿಂದ ಹಿಡಿದು ಏಜ್ ಆಗಿರೋರ್ಗು ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅದನ್ನ ಅಂದ್ರೆ ಅರ್ಚನೆ ಮಾಡ್ಸಿರೋರಿಗೆ ಮಾತ್ರ ಕೊಡ್ತಾರೆ. ಎಸ್ಪೆಷಲಿ ಎಲ್ಲರಿಗೂ ಆ ಬೆಣ್ಣೆ ಕೊಡಲ್ಲ. ಅರ್ಚನೆ ಮಾಡ್ಸಿರೋರ್ಗೆ ಆ ಬೆಣ್ಣೆನ ಅವ್ರು ಕೊಟ್ಟು ಕಳಿಸ್ತಾರೆ. ಯಾರಿಗಾದ್ರೂ ಹುಷಾರಿಲ್ಲ ಅಂತ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಆ ಬೆಣ್ಣೆನ ಕೊಡ್ತಾರೆ. ಅದರಿಂದ ಅವರು ಹುಷಾರಾಗ್ತಾರೆ ಅನ್ನೋ ನಂಬಿಕೆ ಕೂಡ ಇಲ್ಲಿ ಇದೆ. ಸೊ ನೀವೇ ನೋಡ್ತಾ ಇದ್ದೀರಾ. ಅದ್ ನೋಡಿ, ಫಸ್ಟ್ ಅವ್ರು ತಗೊಂಡಿದ್ದೆ ಸ್ವಲ್ಪ ತುಪ್ಪ. ಬಟ್ ಇವಾಗ ಅವ್ರು ಅದನ್ನ ಲಿಂಗದ ಮೇಲೆ ಹಾಕಿ ಸವರ್ತಾ ಅದು ಕಲರ್ ಕೂಡ ಬೆಣ್ಣೆ ಕಲರ್ ಚೇಂಜ್ ಆಗ್ತಾ ಇದೆ. ಹಾಗೆ ಬೆಣ್ಣೆ ಕೂಡ ತಯಾರಾಗಿದೆ. ನನಗ್ ಗೊತ್ತಿರೋಂಗೆ ಅದಕ್ಕೆ ಅಮೌಂಟ್ ಇಲ್ಲ ಅನ್ಸುತ್ತೆ. ಬಟ್ ಅಲ್ಲಿ ಅರ್ಚನೆ ಮಾಡಿರೋರಿಗೆ ಮಾತ್ರ ಕೊಡೋದು, ಎಲ್ಲರಿಗೂ ಕೊಡೋದಿಲ್ಲ. ಸೊ ನೀವೇ ನೋಡ್ತಾ ಇದ್ದೀರಾ. ಇವಾಗ ಬೆಣ್ಣೆ ಆಯ್ತು. ಇದಾದ ನಂತರ ಅವ್ರ ಬೆಣ್ಣೆನ ತಗೊಂಡು ಒಂದ್ ಬಟ್ಲಲ್ಲಿ ಇಟ್ಕೋತಾರೆ. ಆಮೇಲೆ ಮತ್ತೆ ಇಲ್ಲಿ ಇನ್ನೂ ಒಂದು ಕೂಡ ಸಂತತಿ ಇದೆ. ಅದ್ ಏನಂದ್ರೆ, ಹೆಣ್ಮಕ್ಳು ಮೈ ಮೇಲೆ ಹಾಕಿರೋ ಒಡವೆ, ಅದು ಯಾವುದೇ ಆಗಿರ್ಬೋದು, ಓಲೆ ಅಥವಾ ಚೈನ್ ಅಥವಾ ಕೈ ಉಂಗ್ರ, ಅದನ್ನ ಕೂಡ ಕೊಟ್ರುನು ಲಿಂಗಗೆ ಅದನ್ನ ಹಾಕಿ ಅಭಿಷೇಕ ಮಾಡಿ ಕೊಡ್ತಾರೆ. ಅಂದ್ರೆ ಅದು ಏನೋ ಒಳ್ಳೇದಾಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಅದು ಯಾವುದೇ ಒಡವೆ ಆದ್ರೂ ಕೊಡ್ಬೋದು, ಪರ್ಟಿಕ್ಯುಲರ್ ಇದೆ ಅಂತ ಏನಿಲ್ಲ. ಅದನ್ನ ಕೊಟ್ರುನು ಅಭಿಷೇಕ ಮಾಡಿ ಕೊಡ್ತಾರೆ. ಕೊನೆಗೆ ಅದಾದ ತಕ್ಷಣ ಲಿಂಗಗೆ ಅಲಂಕಾರ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಕೋತಾರೆ. ನೀವೇ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಲಿಂಗ ಅಂತ. ಎಲ್ಲ ಅಭಿಷೇಕ ಮುಗಿದ ನಂತರ ಈ ತರ ತಯಾರು ಮಾಡಿ ಲಿಂಗನ ಪೂಜೆ ಮಾಡ್ತಾರೆ. ಅದಾದ ತಕ್ಷಣ ಮಂಗಳಾರತಿ ಕೂಡ ಕೊಡ್ತಾರೆ. ಆರತಿ ಮಾಡಿ ಅಲ್ಲಿರೋರ್ಗೆಲ್ಲರಿಗೂ ಮಂಗಳಾರತಿ ಕೊಡ್ತಾರೆ. ನಾವು ಮಂಗಳಾರತಿ ತಗೊಂಡು ಹೊರಟು ನಂತರ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ದೋ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಫ್ಯಾಮಿಲೀಸ್ ಕರ್ಕೊಂಡು ಬನ್ನಿ. ಬಟ್ ಬೇರೆ ಕಡೆ ಎಲ್ಲೂ ಹೋಗಕ್ಕಾಗಲ್ಲ, ಕಂಪ್ಲೀಟ್ ಒನ್ ಡೇ ಬೇಕು. ಅದಾದ ತಕ್ಷಣನೇ ನಾವು ಹೋಗಿದ್ದು ಒಳ್ಕಲ್ಲು ಪುಣ್ಯ ತೀರ್ಥ. ನಾವು ಹೋದಾಗ ಇಲ್ಲಿ ರಶ್ ಇರ್ಲಿಲ್ಲ. ಸೊ ಇಲ್ಲಿ ಪರ್ ಪರ್ಸನ್ಗೆ 5 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಏನಂದ್ರೆ, ನಾವ್ ಅನ್ಕೊಂಡು ಕೈ ಹಾಕಿ ನೀರ್ ಸಿಕ್ಕಿದ್ರೆ ಒಳ್ಳೇದಾಗತ್ತೆ ಅಂತ. ಅದಾದ ನೆಕ್ಸ್ಟ್ ಡೇ ಕುಂಭಾವತಿ ತೀರ್ಥ ಅಂತ ಬಂದು. ಬಟ್ ಇಲ್ಲಿ ಆತರ ಏನಿಲ್ಲ, ಇಲ್ಲಿ ಕಂಟಿನ್ಯೂ 365 ಡೇಸ್ ನೀರಿರುತ್ತೆ. ಸೊ ಇದು ಆರಾಮ್ಸೆ ತೀರ್ಥ ಕೈಗೆ ಸಿಗತ್ತೆ. ಅದಾದ ತಕ್ಷಣ ಮತ್ತೆ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ದೋ. ತುಂಬಾ ಅಂದ್ರೆ ತುಂಬಾ ಸುಸ್ತಾಗತ್ತೆ. ಸೊ ಇಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಇದೆ ಫುಡ್ಸ್, ನೀವು ತಗೊಂಡೋಗೋದೇ ಬೆಟರ್. ಅದಾದ ತಕ್ಷಣನೇ ಸ್ವಲ್ಪ ಶಿವ ಪಾರ್ವತಿ ಅವ್ರದ್ದು ಸ್ಟ್ಯಾಚ್ಯೂ ಕಾಣಿಸುತ್ತೆ. ಅಲ್ಲಿ ಕೂಡ ಲಿಂಗಗಳಿದೆ ಶಿವಂದು. 12 ಲಿಂಗಗಳಿದಾವೆ. ಇಲ್ಲೂ ಕೂಡ ನಿಮಗೆ ಅರ್ಚನೆ ಮಾಡ್ಕೊಡ್ತಾರೆ. 101 ರೂಪಾಯಿ ತಗೋತಾರೆ ಅರ್ಚನೆ ಮಾಡ್ಕೊಡೋದಕ್ಕೆ. ನಮ್ ಕೈಲಿ ಅಭಿಷೇಕ ಕೂಡ ಮಾಡಿಸ್ತಾರೆ, ಅಂದ್ರೆ ಜಸ್ಟ್ ನೀರಲ್ಲಿ ಅಭಿಷೇಕ. ಅದಾದ ತಕ್ಷಣ ಅಲ್ಲಿ ಬಾವುಟ ಕಾಣಿಸ್ತಿದ್ಯಲ್ಲ, ಅದೇ ನಮ್ಮ ಫೈನಲ್. ಅಲ್ಲಿ ತನಕ ನಾವು ರೀಚ್ ಆಗ್ಬೇಕು, ಅಲ್ಲಿ ತನಕ ಬೆಟ್ಟ ಹತ್ತಬೇಕು. ಬಟ್ ನನ್ನ ಕೈಲಿ ಆಗ್ಲಿಲ್ಲ. ನೋಡಿ, ಬೆಟ್ಟ ಹತ್ತಿದ್ಮೇಲೆ ಈ ತರ ಕಾಣಿಸುತ್ತೆ ಅಲ್ಲಿ ಮೇಲ್ಗಡೆ ಪ್ಲೇಸ್. ಸೊ ನಮ್ಮಮ್ಮ ನಮ್ಮ ತಂಗಿ ಹತ್ತುತ್ತಾ ಇದ್ರು, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬೋರ್ ಆಗ್ತಿತ್ತು ಅಂತ ಚುರುಮುರಿ ತಗೊಂಡೆ. 40 ರೂಪೀಸ್ ತಗೊಂಡ್ರು. ಫೈನಲಿ ನಮ್ಮಮ್ಮ ಬಂದ್ರು. ನೋಡಿ ಈ ತರ ಕಾಣಿಸುತ್ತೆ ಮೇಲಿಂದ ವ್ಯೂ. ಬಟ್ ರಿಟರ್ನ್ ಬರ್ಬೇಕಾದ್ರೆ ಅದೇ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ, ಒಳ್ಕಲ್ ಪುಣ್ಯ ತೀರ್ಥಕ್ಕೆ ತುಂಬಾ ರಶ್ ಇದೆ. ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ಹಾಗೆ ಕೂಡ ಸ್ವಲ್ಪ ದೇವಸ್ಥಾನಗಳನ್ನು ಬಾಗ್ಲನ್ನ ಕ್ಲೋಸ್ ಮಾಡ್ತಾರೆ. ಸೊ ನಾವು ಬೆಳಗ್ಗೆ, ನನ್ನ ಪ್ರಕಾರ ಬೆಳಗ್ಗೆ ಅಂದ್ರೆ ಮಾರ್ನಿಂಗ್ 9 to ಮಧ್ಯಾಹ್ನ 3 o'clock ಅಷ್ಟೊಳಗೆ ನೀವು ಹೋದ್ರೆ ಎಲ್ಲಾ ದೇವಸ್ಥಾನ ನೋಡ್ಬೋದು. ನೋಡಿ ಇಲ್ಲಿ ಫ್ರೆಂಡ್ಸ್. ಅದಾದ ತಕ್ಷಣ ಪಾತಾಳ ಗಂಗೆ ಅಂತ ಒಂದು ಪ್ಲೇಸ್ ಇದೆ, ಅಲ್ಲೂ ಕೂಡ ಹೋದೋ. ಇಲ್ಲೂ ಕೂಡ ಒಬ್ರಿಗೆ 5 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ.
ಇದು ಸೇಮ್ ಇಲ್ಲೂ 365 ಡೇಸ್ ದಿನ ದಿನ ನೀರಿರತ್ತೆ ಅಂತ ಹೇಳ್ತಾರೆ. ನಾವು ಇಲ್ಲಿ ಒಬ್ರಿಗೆ ₹5 ಕೊಟ್ಟು ಒಳಗೆ ಹೋದೋ. ಬಟ್ ಇಲ್ಲಿ ಲೈಟಿಂದ ಏನು ಫೆಸಿಲಿಟೀಸ್ ಇಲ್ಲ. ಬಟ್ ನಾವೇ ಟಾರ್ಚ್ ಹಾಕೊಂಡು ಹೋದೋ. ಅಲ್ಲೂ ಏನಿಲ್ಲ, ನಾರ್ಮಲ್ ನೀರಿದೆ ತೀರ್ಥ. ಅದನ್ನು ತೀರ್ಥ ಹಾಕೊಂಡು ಬಂದೋ. ನೋಡಿ ಇಲ್ಲಿ ಕರೆಂಟ್ ಏನು ಇರೋದಿಲ್ಲ, ಬಟ್ ಟಾರ್ಚ್ ಹಾಕೊಂಡು ಹೋಗ್ಬೋದು. ಸೊ ನಮ್ಮಮ್ಮ ನಿಧಾನ ಹೋಗ್ತಾ ಇದ್ದಾರೆ. ಫುಲ್ ದೇವರ ಭಕ್ತಿ, ಏನೋ ಬೇಡ್ಕೊತಾ ಇದಾರೆ ನೋಡಿ. ಬಟ್ ಹುಷಾರಾಗಿ ಹೋಗಿ, ಕಾಲ್ ತುಂಬಾ ಜಾರತ್ತೆ. ನಮ್ಮಮ್ಮ ನಮಸ್ಕಾರ ಮಾಡ್ಕೊಂಡು ತೀರ್ಥ ಹಾಕೊಂಡ್ರು. ಕುಡಿಯಲ್ಲ ಯಾರು, ಬಟ್ ಆ ತೀರ್ಥನ ಮೇಲೆ ಹಿಂಗೆ ತಲೆ ಮೇಲೆ ಹಾಕೋತಾರೆ ಅಷ್ಟೇ. ಅದಾದ್ಮೇಲೆ ನಾನು ಹೋಗಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ನಾನು ತೀರ್ಥನ ತಲೆ ಮೇಲೆ ಹಾಕೊಂಡು ಬಂದೆ. ತುಂಬಾ ಚೆನ್ನಾಗಿದೆ ಪ್ಲೇಸ್, ಹೋಗಿ ನೋಡ್ಬೋದು. ಫ್ಯಾಮಿಲಿ ಜೊತೆ ಹೋಗಿ ಅದಾದ ತಕ್ಷಣ ಹೊರಗೆ ಬಂದ್ರೆ ಮತ್ತೆ ಇನ್ನೊಬ್ರು ಫ್ರೆಂಡ್ ಸಿಕ್ಕಿದ್ರು ನೋಡಿ. ಅಲ್ಲಿ ಫ್ರೆಂಡ್ನ ನೋಡ್ಕೊಂಡು ಹೊರಗೆ ಬಂದು ನನ್ನ ತಂಗಿ ಚುರುಮುರಿ ಬೇಕು ಅಂದ್ಲು, ಅವಳಿಗೂ ಕೊಡ್ಸ್ಕೊಂಡು ಮತ್ತೆ ನಿಮಗೆ ಅಲ್ಲಿಂದಾನೇ ಬಸ್ ಫೆಸಿಲಿಟೀಸ್ ಇದೆ. ಅವಾಗ ಮತ್ತೆ ಅವರೇ ತಗೊಂಡೋಗಿ ಡಾಬಸ್ಪೇಟೆಗೆ ಬಿಡ್ತಾರೆ. ಅಲ್ಲೇ ದೋಸೆ ತಿನ್ಕೊಂಡು, ಬೆಳಗ್ಗೆನೇನು ತಿಂದಿರ್ಲಿಲ್ಲ ಯಾಕಂದ್ರೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಇದೆ. ಹಾಗೆ ಇಲ್ಲಿ ನಮ್ಮಮ್ಮ ನೋಡಿ ಕೊನೆಗೂ ಮನೆಗೆ ಬಂದು, ಅಲ್ಲಿ ₹100ಗೆ ಯಾವುದೇ ತಗೊಂಡ್ರು ₹100 3 ಪಾತ್ರೆ ಕೊಡ್ತಾ ಇದ್ರು. ನಮ್ಮಮ್ಮ ಸೌಟ್ ಅವು ಇವು ಏನೋ ತಗೊಂಡ್ ಬಂದಿದೆ. ಅದಾದ ತಕ್ಷಣ ರೊಟ್ಟಿ ತಿಂದು ಮೈ ಆಲ್ ಟೈಮ್ ಫೇವ್ರೆಟ್ ಡಿ ಬಾಸ್ ಮೂವಿ ನೋಡ್ಕೊಂಡು ಹೆಂಗ್ ಮಾಡಿದೀನಿ. ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.